ಯಪ್ಪ ನಾವು ಅಮ್ಮ ಇಲ್ಲಿ ಹೊರಗಡೆ ಹೆಂಗೆ ಕೆಲಸ ಮಾಡ್ತಾರೋ ಗೊತ್ತಿಲ್ಲ ಗುರು. ಲಾಸ್ಟ್ ವ್ಲಾಗು ಎಂಡ್ ಮಾಡ್ಬೇಕಾದ್ರೆ ಹೇಳಿದ್ದೆ ಇಲ್ಲಿ ಸ್ವಲ್ಪ ಎಲೆಗಳೆಲ್ಲ ಬಿದ್ದಿತ್ತು ಅಂತ, ಅದನ್ನೆಲ್ಲ ಈಗ ಕ್ಲೀನ್ ಮಾಡಿ ಹಾಕಿದ್ದೀನಿ. ಬರೀ ಇಷ್ಟು ಎಲೆಗಳು ಕ್ಲೀನ್ ಮಾಡಿದ್ಕೆ ನನಗೆ ಎಷ್ಟು ಕೈ ನೋವುದೈತೆ ಅಂದರೆ ಆ ಪರ್ಕೆಲ್ ಗುಡಿಸ್ತಿದ್ನಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಲಾಸ್ಟ್ ವ್ಲಾಗಲ್ಲಿ ಗೊತ್ತಿರೋರಿಗೆ, ಅಂದರೆ ಲಾಸ್ಟ್ ವ್ಲಾಗು ಯಾರ್ಯಾರು ಫುಲ್ ಎಂಡ್ವರ್ಗ ನೋಡಿದ್ರಿ ಸೊ ಅವರಿಗೆ ಗೊತ್ತಾಗಿರುತ್ತೆ. ಇವಾಗ ಟೈಮ್ ಈಗ 7:15 ಆಗಿದೆ ಗೈಸ್. ಕಾಲೇಜ್ಗೆ ಟೈಮ್ ಆಗಿತ್ತು ಅಂತ ತಿಂಡಿ ಮಾಡ್ದಲೇ ಹೊರಟೆ ಕಾಲೇಜ್ಗೆ. ಕಾಲೇಜ್ ಇದ್ದಿದ್ದು 8:15 ಹಂಗಿತ್ತು, ಆದರೆ 8:25 ಆಗಿತ್ತು. ಸೊ ಜೊತೆಗೆ ನಮ್ಮ ಸಾತ್ವಿಕಂಗೆ ಮನೆ ಕಡೆಗೆ ಬಂದಿದ್ದ ಅಂತ ಅವ್ನ ಗಾಡಿಲೇ ಹತ್ಬಿಟ್ಟೆ. ಅದ್ಲಾಗ ನಾನು ಹೋದೆ. ಆಮೇಲೆ ನನ್ನ ಗಾಡಿ ತೆಗಿಯೋಷ್ಟರಲ್ಲಿ ಸುಮ್ಮನೆ ಟೈಮ್ ಆಗುತ್ತೆ ಅಂತ ನಾನು ರಾಘುಗೆ ಹೇಳ್ದೆ, ನೋಡು ಇವತ್ತು ನೆನ್ನೆನಾರು ಆರ್ಮ್ಸ್ ಹೊಡಿದ್ರೆ ನಾಳೆ ಟೀ ಶರ್ಟ್ ಹಾಕೊಂಡವನ ಒಳ್ಳೆ ಪಂಪ್ ಆಗಿರುತ್ತೆ, ನೋಡ ಶರ್ಟ್ ಹಾಕೊಂಡು ಬಂದವನೆ ಅಷ್ಟು ಹೇಳಿದ್ದೀನಿ. ಬಿಡು ನಿನ್ನೇನು ಕಾಣುತ್ತೆ ಬಾ ಇವಾಗಲೇ. ಭವನ್ ನೀನು ಮನೆ ತಿಂಡಿ ಮಾಡಿರ್ಲಿಲ್ವಾ? ಎಲ್ಲ ಸೈಡ್ ಬರ ಚಿರಂತ್. ಸರಿ ಬಾಯ್ ಗೈಸ್. ತಿಂಡಿಗಂತ ಈಗ ಮನೆಗೆ ಬಂದೆ. ಬಾಯ್. ಏನು ಫೋನಲ್ಲಿ ಮಾತಾಡ್ತೀಯ ಈಗ? ಸರಿ ಗಳ್ಳ ಗೈಸ್, ತಿಂಡಿಗಂತ ಮನೆಗೆ ಬಂದೆ. ಬೆಳಗ್ಗೆ ತಿಂಡಿ ಎಲ್ಲೂ ಹೊರ್ಗಡೆನೂ ಮಾಡಲಿಲ್ಲ. ಯಾಕಂದರೆ ನೆನ್ನೆ ನಾವು ಅಮ್ಮ ಹೇಳಿದ್ರು ಚಿತ್ರಾನ್ನದ ಹುಳಿ ಇಟ್ಟಿರ್ತೀನಿ ಅದಕ್ಕೆ ಅನ್ನನ ಕಳಿಸ್ಬಿಟ್ಟು ಚಿತ್ರಾನ್ನ ಮಾಡ್ಕೊಳ್ಳಿ ಅಂತ. ಸೇಮ್ ಇವತ್ತು ಹಂಗೆ ಮಾಡಿದ್ದೆ. ಈಗ ನಮ್ಮ ಅಪ್ಪ ಬೇರೆ ಇಲ್ಲ, ಮೋಸ್ಟ್ಲಿ ಎಲ್ಲ ಸಿಟಿಗೆಲ್ಲ ಹೋಗೋರೆ ಏನೋ. ಇವಾಗ ತಿಂಡಿ ಮಾಡೋಣ. ಎದ್ದೇಕೋ ಗಾಯ್ಸ್, ಬೆಳಗ್ಗೆ ನಾನೇ ತಿಂಡಿ ಮಾಡಿದ್ದು ಚಿತ್ರಾನ್ನ. ನೆನ್ನೆ ರೈಸ್ ಮಾಡಿದ್ನಲ್ಲ ರಾತ್ರಿಗೆ, ಅದೇ ಅನ್ನಕ್ಕೆ ಚಿತ್ರಾನ್ನದ ಹುಳಿ ಹಾಕಿ ಕಲಸಿ ಗೈಸ್. ಚಿತ್ರಾನ್ನಗೆ ಇವಾಗ ಮೊಸರು ಹಾಕೊಂಡಿದ್ದೀನಿ. ಏನಕ್ಕೆ ಮೊಸರು ಹಾಕೊಂಡಿದ್ದೀನಿ ಅಂದರೆ, ನೆನ್ನೆ ರಾತ್ರಿ ಅನ್ನ ಮಾಡಬೇಕಿದ್ರೆ ಸ್ವಲ್ಪ ನೀರು ಸ್ವಲ್ಪ ಕಡಿಮೆ ಹಾಕಿದ್ದೆ. ಅದಕ್ಕೆ ಸ್ವಲ್ಪ ಅನ್ನ ಸ್ವಲ್ಪ ಅಗ್ಲಗ್ಲ ಹಂಗೆ ಆಗಿತ್ತು. ಅದಕ್ಕೆ ನಮ್ಮ ಅಪ್ಪನೇ ಐಡಿಯಾ ಕೊಟ್ಟರು, ಮೊಸರು ಅಲ್ಲಿ ಕಲ್ಸ್ಕೊಂಡು ತಿನ್ನು, ಸ್ವಲ್ಪ ಮೆತ್ತಗಾದರೂ ಆಗುತ್ತೆ ಅನ್ನ ಅಂತ. ಸೊ ಅದಕ್ಕೆ ಈಗ ಚಿತ್ರಾನ್ನಗೀಗ ಮೊಸರು ಹಾಕೊಂಡಿದ್ದೀನಿ. ಮಾತ್ರ ನಿಜ ಗುರು, ಮನೇಲಿ ನಾವಮ್ಮ ಇಲ್ಲ ಅಂದರೆ ಮನೆ ಕಳೆನೇ ಇಲ್ಲ ಗುರು, ಸೀರಿಯಸ್ಲಿ. ಗೈಸ್, ನಮ್ಮಪ್ಪ 3-4 ಸಲ ಹೇಳೋರೆ, ನೀನೆಲ್ಲಾದರೂ ಮನೆಯಿಂದ ಹೊರಡ್ತಾ TV ಸ್ವಿಚ್ಚು ಕಿತ್ತಾಕ್ಬಿಟ್ಟು ಹೋಗುವಂತ. ಯಾಕೆಂದರೆ ಗುಡುಗು ಮಿಂಚೆಲ್ಲ ಯಾವಾಗ ಬರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಸೊ ಅದಕ್ಕೆ ಫಸ್ಟ್ ಟಿವಿನ ಸ್ವಿಚ್ ಆಫ್ ಮಾಡಿಬಿಟ್ಟು ನಾವು ಕಾಲೇಜ್ ಕಡೆಗೆ ಹೊರಡೋಣ. ಬೆಳಗ್ಗೆ ಇನ್ನು ನಾನು ನಿಮ್ಗೆ ಹೇಳಿದ್ದೆ ಮೋಡ ಸ್ವಲ್ಪ ಗುಡುಕ್ತೈತೆ ಅಂತ, ಬಟ್ ಇವಾಗ ನೋಡಿದ್ರೆ ಕ್ಲೀನಾಗಿ ಬಿಸಿಲು ಬಂದೈತೆ ಗೈಸ್. ಮತ್ತೆ ಇವಾಗ ಮನೆಗೆ ಬಂದೆ. ಲಂಚ್ ಏನಾದರೂ ಮಾಡೋಣ ಅಂತ, ಊಟ ಮಾಡೋಣ ಅಂತ. ಬಟ್ ಈಗ ಊಟಕ್ಕೆ ಸಾಂಬಾರು ಬೇಕಿತ್ತು. ಅದಕ್ಕೆ ಬೇಗ ಮನೆಗೆ ಬಂದ ತಕ್ಷಣ ಲಂಚ್ ಬಾಕ್ಸ್ ತಗೊಂಡೋಗಿ ಒಂದು ಕ್ಯಾರಿಯರ್ ಹಾಕೊಂಡೋಗಿ ಒಂದು 50 ರೂಪಾಯಿಗೆ ಸಾಂಬಾರು ತಗೊಂಬಂದಿದ್ದೆ. ಇಲ್ಲೇ ಉಡುಪಿ ಹೋಟೆಲ್ ಹತ್ರ ಸಾಂಬಾರು ಹಾಕ್ಕೊಟ್ರು. ನಮ್ಮ ಅಪ್ಪ ಇವಾಗ ಅನ್ನ ಇಟ್ಟವ್ರೆ, 3 ವಿಷಲ್ ಆಗಲಿ ಅಂತ ಕಾಯ್ತಾ ಇದ್ದೀವಿ. ಬಟ್ ಇನ್ನೂ ಆಗಿಲ್ಲ. ಇವಾಗ ಜಸ್ಟ್ ಹಂಗೆ ಇಟ್ರಂತೆ. ಅನ್ನ ಆಗೋದು ಲೇಟ್ ಆಗುತ್ತೆ ಅಂತ ನಾನು ಅತ್ಲಾಗಿ ಹಂಗೆ ಹೋಯ್ತಾ ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಇವಾಗ ಶೂ ಎಲ್ಲ ಹಾಕೊಂಡು ಈಗ ರೆಡಿ ಆಗ್ತಿದ್ದೆ. ಸದ್ಯ ಹಂಗೆ ಹೋಯ್ತಾ ನಮ್ಮ ಕಾಲೇಜ್ ರೋಡಲ್ಲೇ ಹೊಸ ಹೋಟೆಲ್ ಓಪನ್ ಆಗಿತ್ತು, ಸುರುಚಿ ಹೋಟೆಲ್ ಅಂತ. ಸೊ ಹಂಗೆ ಅಲ್ಲೇ ಒಂದು ಊಟ ತಗೊಂಡು, ಚಪಾತಿ ಊಟ ತಗೊಂಡು ಊಟ ಎಲ್ಲ ಮಾಡಿಕೊಂಡು ಡೈರೆಕ್ಟ್ ಕಾಲೇಜ್ ಕಡೆ ಹೊರಟೆ. ಆ್ಯಕ್ಚುಲಿ ಊಟ ಏನು ಅಂಥ ರೇಂಜಿಗೇನು ಇರಲಿಲ್ಲ, ಬಟ್ ಓಕೆ, ಹೊಟ್ಟೆ ಬೇರೆ ಹಸ್ತಿತ್ತಾ, ಬಟ್ ಓಕೆ ಅನ್ನಿಸ್ತು. ಆದರೆ ರೇಟ್ ಕೇಳಿದ್ರೆ ಬೇಜಾರಾಗುತ್ತೆ. 60 ರೂಪಾಯಿ ತಗೊಂಡ್ರು ಆ್ಯಕ್ಚುಲಿ, ಬಟ್ ಅಷ್ಟು ವರ್ತ್ ಅಲ್ಲ ಅನ್ನಿಸ್ತು. ಸಾಂಬಾರ್ ಮಾಡ್ತೀಯಾ? ಅಳಿಲ್ದು ಆಗುತ್ತೆ ಸಾಂಬಾರ್. ಅದ್ರದ್ದು ನನಗೆ ಮಾಡಕ್ ಬರಲ್ಲ, ನಮ್ಮ ಅಜ್ಜಿ ಮಾಡೋದು. ಹೌದಾ? ಕಲೀಲ ನೀನು ಒಡ್ನ ನೀನೇನ್ ಮಾಡ್ಕೊಂತಿ? ಮೆತ್ತಿಗೆ ವಿಡಿಯೋ ಮಾಡ್ಕೊತಿದ್ದೆ, ಅಳಿಲ್ ಬಗ್ಗೆ ಹೇಳ್ತಿದ್ದ. ಕ್ಲಾಸಲ್ಲಿ ಬಂದಿತ್ತಲ್ಲ ಅಳಿಲು, ಇಲ್ಲಿ ಏನೋ ಸಿಕ್ಕಿದ್ರೆ ನಜ್ಜಿ ಮನೇಲಿ ಸಾಂಬಾರ್ ಮಾಡ್ಕೊಂಡು ತಿಂತಿದ್ದೆ ಕಳ್ಳ ಅಂತಾನೆ ನನ್ನ ಮಗ. ಹೋಗ್ರು ಅಳಿಲ್ ಇಲ್ಲಿ ಎಲ್ಲ ಅಳಿಲ್ ಬಂದಿದ್ದು. ಅದು ಎಲ್ಲ ಐತ್ಲ ಆಮೇಲೆ ಎಲ್ಲ ಐತ ಆಮೇಲೆ ಅಲ್ಲ, ಅಲ್ಲಿ ಬಾಯ್ಸು ಚಂದನ್ ಪ್ಯಾಂಟ್ ಒಳಗಡೆ ಹೋಯ್ತ ಅಂತ ಅಳಿಲು ಸಿಕ್ತಾ. ಎಲ್ಲ ಐತ್ಲ ನನ್ನ ಬೈಕು.
ಗೈಸ್ ಇವಾಗ ಏನೋ ನಮ್ ಲವ್ನೇನೋ ಬಿಡ್ಬೇಕಂತೆ ಕ್ಯಾಜಿ ಆಯ್ತಾ ಇವನೇನೋ ಬಿಡ್ಬೇಕಂತೆ ಅದಕ್ಕೆ ಇವನೇ ಗಾಡಿ ಓಡಿಸ್ಕೊತೀನಿ ಅಂತವನೆ ಮಳೆ ಬೇರೆ ಬಂದಿದ್ ಕಣ ಕೊಡ್ಲಾ ಬೇಡುವ ಅಪ್ಪ ಹಿಂದ್ಗಡೆ ಕೂರೋದ್ ನಾನು ನೀನಲ್ಲ ಗಾಡಿ ಇಲ್ಲಯ್ಯ ಗಾಡಿ ಇದೆ ತಾನೆ ಅದಲ್ಲ ಗುರು ಓ ಇಲ್ಲೇ ಎಲ್ಲ ನಿಲ್ಸಿದ್ದೆ ಗೈಸ್ ಸ್ಪ್ಲೆಂಡರ್ ಕೀನೇ ಸಿಕ್ತಿಲ್ಲ ಗುರು ಎಲ್ಲಿಟ್ಟಿದ್ದೆ ಪ್ಯಾಂಟಲ್ಲಿ ಜಾಸ್ತಿ ಜಾಬ್ ಇದ್ರೆ ಇದೇ ಪ್ರಾಬ್ಲಮ್ ಇಲ್ಲೇ ಸದ್ಯ ಬಾ ಓಡಿಸ್ಕಾ ಸ್ಲೋ ಮೋಷನ್ ಅಲ್ಲತ್ತು ನಾನೇನು ವಿಡಿಯೋ ಸ್ಲೋ ಮೋಷನ್ ಮಾಡಲ್ಲ ನೀನೇ ಸ್ಲೋ ಆಗತ್ಬೇಕು ಇದೇ ಚಾಲೆಂಜ್ ಮಾತ್ಲಾ ಗೇರಿಗೆ ಹಾಕ ಅಲ್ಲ ನ್ಯೂಟ್ರಲ್ಗೆ ಹಾಕ ಅಲ್ಲಿ ಮುಂದೆ ಬಾಯ್ಸು ಹೇಳ್ತಿದ್ದು ಹಳಿಲಲ್ಲಿ ಚಂದು ಪ್ಯಾಂಟ್ ಒಳಗಡೆ ಬಿಡು ಹಂಗೆ ಸರಿ ಬಾಯ್ ನಾಳೆ ನಿಜನಾ ಗೈಸ್ ಇವಾಗ ಒಂದು ಏನಾಗೈತೆ ಅಂದರೆ ಈಗ ಮನೆಗೇನೋ ಬಂದೆ ಆದರೆ ಈಗ ಒಳಗಡೆ ಹೋಗೋಕ್ಕಾಗ್ತಿಲ್ಲ ಯಾಕಂದರೆ ಮಧ್ಯಾಹ್ನ ಹಂಗೆ ಊಟಕ್ಕೆ ಅಂತ ಬಂದಾದ್ಮೇಲೆ ಕೀ ಬೇರೆ ಇಲ್ಲೇ ಬಿಟ್ಬಿಟ್ಟು ಇಲ್ಲೇ ಬಿಟ್ಬಿಟ್ಟು ಹೋದೆ ಸೊ ಇವಾಗ ನನ್ನ ಹತ್ರ ಕೀ ಬೇರೆ ಇಲ್ಲ ಇನ್ನೇನು ಮಾಡೋದು ಸ್ವಲ್ಪ ಹೊತ್ತಾದ್ಮೇಲೆ ಒಂದು 6:15 ಹಂಗೆ ಒಂದು ಜಿಮ್ಮಿಗೆ ಹೋಗ್ತೀನಿ ಅತ್ಲಾಗಿ ನಮ್ಮ ಅಪ್ಪ ಬರೋದು ಇನ್ನೇನು ಲೇಟೆ ಒಂದು 7:30 8 ಗಂಟೆ ಹಂಗೆ ಆಗುತ್ತೆ ಹಾಗಂತ ಮಳೆ ಆಯಿತು ಗುರು ಸ್ವಲ್ಪನಾದರೂ ಮಳೆ ಆಯಿತು ಜಾಸ್ತಿ ಏನಾಗಲಿಲ್ಲ ಬಟ್ ಸ್ವಲ್ಪ ಮಳೆ ಆಯಿತು ಅಷ್ಟೇ ಈಗ ನಿಂತಿದೆ ಈಗ ಮಳೆ ಅದು ಏನು ಒಂದು ಅರ್ಧ ಗಂಟೆ ಹೋಯ್ತು ಅಷ್ಟೇ ಆಮೇಲೆ ಮತ್ತೆ ಹೋಯ್ತು ಅದು ಏನು ಜೋರಾಗೂ ಏನೂ ಬರಲಿಲ್ಲ ಒಂದು ಮೀಡಿಯಮ್ ಸ್ಪೀಡಲ್ಲಿ ಬಂತು ಗೈಸ್ ಆ್ಯಕ್ಚುಲಿ ಇಲ್ಲಿ ಮೇಲ್ಗಡೆ ಮನೇಲಿ ಇದ್ದರೆ ಹೆವಿ ಸೆಕೆ ಆಗೋದು ಗುರು ಫ್ಯಾನ್ ಹಾಕೊಂಡ್ರು ಅಷ್ಟೇ ಸಖತ್ ಸೆಕೆ ಫ್ಯಾನ್ ಹಾಕೊಂಡ್ರೆ ಏನು ಗೊತ್ತಾ ಒಳ್ಳೆ ಬಿಸಿ ಗಾಳಿ ಅಂತ ಬಂದಂಗೆ ಆಗುತ್ತೆ ಬನ್ನಿ ಈಗ ಹತ್ಲಾಗಿ ಜಿಮ್ಗೆ ಹತ್ಲಾಗಿ ಹೊರಡೋಣ ಗೈಸ್ ಇವಾಗ ನಾನು ಪಿ ಜಿ ಕಡೆಗೆ ಬಂದೆ ನಮ್ಮ ರಾಘು ನನಗೆ ಕರ್ಕೊಂಡು ಹೋಗೋಣ ಅಂತ ಈಗ ಇವ್ನು ನೋಡಿದ್ರೆ ಎಲ್ಲಿಗೋ ರೆಡಿ ಆಗ್ತಾನೆ ಅದಕ್ಕೆ ಇವನ ಜೊತೆಗೆ ಈಗ ನಾನು ಹೋಗ್ತೀನಿ ಬನ್ನಿ ಎಲ್ಲಿಗೆ ಹೋಗ್ತಾನೆ ಅಂತ ಬ್ಲಾಗಲ್ಲಿ ತೋರಿಸ್ತೀನಿ ಹಾಂ ಬಾ ನಾನೇ ಬರ್ತೀನಿ ನನ್ನೂ ಕರ್ಕೊಂಡು ಹೋಗಲ್ಲ ಯಾರನ್ನ ಬಾ ನಾನೇ ಮೀಟ್ ಮಾಡ್ಬೇಕು ಬಾ ನನ್ನೂ ಕರ್ಕೊಂಡು ಹೋಗಿ ಹೇಳ ಆಯ್ತು ಬಿಡಪ್ಪ ಹೋಲಿ ಪರ್ಫ್ಯೂಮ್ ಆದ್ರೆ ಹಾಕು ಗೈಸ್ ನಮ್ಮ ರಾಘು ನಾಟಕ ಹೊಡಿತಿದ್ದ ಅಂತ ಅದ್ಲಾಗಿ ನಾನೇ ಜಿಮ್ಮಿಗೆ ಬಂದೆ ಪಕ್ಕವನು ಬರಲ್ಲ ಅಂತ ಅದೇ ಲೇಟಾಗಿ ಜ್ವರ ಮೈಕೈ ನೋವು ಅಂತ ಹೇಳ್ತಿದ್ನ ಪಾಪ ನಾಟಕ ಅಲ್ಲ ಹಂಗಂಗೆ ಆಗೈತೆ ಏನೋ ಸೊ ಅದಕ್ಕೆ ಆಮೇಲೆ ನಾನೇ ಬರ್ತೀನಿ ಅಂತ ನಾನು ಆಮೇಲೆ ಬಂದೆ ಇಲ್ಲಿ ನೋಡಿದ್ರೆ ಇನ್ನೂ ಇಬ್ರು ಪಾರ್ಟ್ನರ್ಸ್ ಅವರೇ ಅಲ್ಲಿ ಮೇನ್ ಪಾರ್ಟ್ನರ್ ಹೊಡಿಯೋ ವಿಡಿಯೋ ತೋರಿಸಿದ ತಕ್ಷಣನೇ ನಿಲ್ಲಿಸ್ಬಿಡ್ತಾನೆ ಸರಿ ಆಯ್ತು ಮಾಡಲ್ಲ ಜಿಮ್ ಮಾಡೋದು ಬಿಟ್ಟು ಬರೀ ಹುಡುಗಿರ ಜೊತೆ ಮಾತಾಡೋದೇ ಆಯ್ತು ನಮ್ಮ ಹೆಬ್ಬುಲಿ ಅಲ್ಲಿ ಕಾಣಿಸ್ತಾರೆ ಏನು ಗೈಸ್ ಇವ್ರಿಗೆ 4 ಜನ ಅಂತ ಇರೋದು ಅದೇ ಅವ್ರನ್ನ ಹೇಳಿ ಜಿಮ್ ಪಾರ್ಟ್ನರ್ಸ್ಗಳು ಗೈಸ್ ಇವತ್ತು ವರ್ಕೌಟ್ ಶೋಲ್ಡರ್ ವರ್ಕೌಟ್ ಆಯ್ತಾ ಇದು ಹಾಕೊಳ್ಳ ಫ್ರಂಟ್ ರೈಸಸ್ಗೆ ಅಲ್ಲಗಲ್ಲ ನಿಂದು ಆಯ್ತಾ ಅಂತ ಆಕ್ಚುಲಿ ಚೆನ್ನಾಗಿ ಬರ್ತೀವಿ ಕರೆಕ್ಟಾ ಗೈಸ್ ಜಿಮ್ ಎಲ್ಲ ಮುಗಿಸ್ಕೊಂಡು ಬಂದೆ ಈಗ ನಮ್ಮ ಅಪ್ಪ ಇಲ್ಲಿ ಸಾಂಬಾರೀಗ ಬಿಸಿಗೆ ಇಟ್ಟವ್ರೆ ಹೋಟೆಲ್ ಸಾಂಬಾರು ಇಲ್ಲಿ ಪಾತ್ರೆಯಲ್ಲಿ ಏನೋ ತಣ್ಣನೆ ಹಾಲಿದೆಯಂತೆ ಹಂಗೆ ಬಿಟ್ಕೊಂಡು ಕುಡಿ ಅಂತ ಹೇಳಿದ್ರು ಜಿಮ್ಮಿಂದ ಬೇರೆ ಬಂದಲ್ಲ ಬನ್ನಿ ಒಂದು ಲೋಟ ಈಗ ಹಾಲಾದರೂ ಕುಡಿಯೋಣ ನಮ್ಮ ಅಪ್ಪನೂ ಇವಾಗ ಟೀ ಈಗ ಮಾಡ್ಕೊಂಡು ಈಗ ಕುಡಿತವ್ರೆ ಹೆಂಗೈತೆ ಪಾಪ ಎಕ್ಸ್ಪೀರಿಯೆನ್ಸು ಅಮ್ಮ ಮನೇಲಿ ಇಲ್ಲ ಅಂದರೆ ಬೇಜಾರು ಬನ್ನಿ ಈಗ ಅಲ್ಲಿ ಸಾಂಬಾರು ಬಿಸಿ ಮಾಡಕ್ಕೆ ಇಟ್ಟವರಲ್ಲ ಅದನ್ನ ಸ್ವಲ್ಪ ಸಿಂಕಿಗ ಸಾಂಬಾರಾದ್ರೂ ನೋಡ್ಕೊಳ್ಳೋಣ ಇನ್ನೇನು ಸ್ವಲ್ಪ ಹೊತ್ತು ಆದ್ಮೇಲೆ ಗೈ ಸಾಂಬಾರು ಮಳ್ತೈತೆ ಒಂದ್ಸಲ ಸೌಟನ್ನ ಹಿಂಗೆ ಹಾಕಿ ಹಿಂಗೆ ತಿರ್ಗಿಸ್ಬಿಟ್ಟು ಆಮೇಲೆ ಆಫ್ ಮಾಡೋಣ
ಗೈಸ್ ನಮ್ಮಮ್ಮ ಹಿಂದ್ಗಡೆ ಪ್ಯಾಂಟ್ ನಂದಿದ್ದು ಜೀನ್ಸ್ ಪ್ಯಾಂಟು ಒಣಗಾಕಿದ್ರು. ಆ್ಯಕ್ಚುಲಿ ಬೆಳಗ್ಗೆ ಇದೇ ಪ್ಯಾಂಟ್ ಹಾಕೊಂಡು ಹೋಗೋಣ ಅಂತ ಅನ್ಕೊಂಡೆ ಕಾಲೇಜ್ಗೆ. ಆದರೆ ಇದು ನೋಡಿದ್ರೆ ಈ ಪಾರ್ಟ್ ಇನ್ನೂ ಒಣಗಿಲ್ಲ. ಇಲ್ಲಿ ಕೆಳಗಡೆ ಎಲ್ಲ ಒಣಗಿದೆ, ಆದರೆ ಇಷ್ಟು ಒಣಗಿಲ್ಲ. ನಾಳೆ ಬೆಳಗ್ಗೆ ಎಷ್ಟೊತ್ತಿಗಾದರೆ ಒಳ್ಳೇದು, ಯಾಕೆಂದರೆ ಇದು ನನ್ನ ಫೇವ್ರೇಟ್ ಪ್ಯಾಂಟ್ ಅಂದ್ಕೊಳ್ಳಿ. ಗೈಸ್ ಈಗ ಆ್ಯಕ್ಚುಲಿ ಈಗ ಇದೇ ವ್ಲಾಗು ಇವಾಗಲೇ ಎಡಿಟ್ ಎಲ್ಲ ಮಾಡಿದೆ. ನಾಳೆ ಬೆಳಗ್ಗೆ ಎದ್ದು ಎಡಿಟ್ ಮಾಡೋಣ ಅಂದ್ಕೊಂಡೆ, ಬಟ್ ನೋಡೋಣ ಅಂದ್ಕೊಂಡು ಸುಮ್ಮನೆ ಎಡಿಟ್ ಮಾಡ್ಕೊಂಡು ಕುತ್ಕೊಂಡೆ. ಅಂದರೆ ಸ್ಟಾರ್ಟಿಂಗ್ ಮಾತ್ರ ಎಡಿಟ್ ಮಾಡೋಣ ಅಂತ ತಗೊಳ್ಳಿ. ಹಂಗೆ ಎಡಿಟ್ ಮಾಡ್ತಾ ಹಂಗೆ ಫುಲ್ಲು ಕಂಪ್ಲೀಟಾಗಿ ವ್ಲಾಗ್ ಎಡಿಟ್ ಎಲ್ಲ ಮಾಡಾಯಿತು ಗೈಸ್. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.